ಅಭಿನ ಮದ್ವೆ ಆಗ್ತಿರೋ ಹುಡುಗಿ ಪೂಜಾ ಇದ್ದಾಳೆ ಅಲ್ವಾ, ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ ಕಣೆ. ಖಂಡಿತ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಕೆ ನನಗೆ ಫೋನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ನಿನ್ ನೆಕ್ಸ್ಟ್ ಪ್ಲಾನ್ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಫೋನ್ ಪಿಕ್ ಮಾಡದೆ ಅವಾಯ್ಡ್ ಮಾಡ್ತಿದ್ದೀನಿ. ನೀನ್ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ವಿಷಯ ಏನಂತ ಧೈರ್ಯವಾಗಿ ಕೇಳ್ಬೇಕಿತ್ತು ತಾನೆ. ಅವ್ರ ಪ್ಲಾನ್ ಏನು ಅಂತ ನಮಗ್ ಗೊತ್ತಾಗ್ತಿತ್ತಲ್ವಾ? ಯಾರ್ದು ಫೋನು? ಗೊತ್ತಿಲ್ಲ, ಯಾವುದೋ ಹೊಸ ನಂಬರ್. ಫೋನ್ ಪಿಕ್ ಮಾಡು ಬರೀ, ಪಿಕ್ ಮಾಡು. ಆಕ್ಚುಲ್ ಆಗಿ ಅನುಷಾ ಕಾಲ್ಗೋಸ್ಕರ ನಾ ವೇಟ್ ಮಾಡಿ. ಯಾರಿದು ಕಾಲ್ ಮಾಡ್ತಾನೆ ಇದಾರಲ್ಲ? ಯಾರಂತ ಪಿಕ್ ಮಾಡು. ಅನ್ನೋ ನಂಬರ್ ನಮ್ ಪಿಕ್ಕೇ ಮಾಡಲ್ಲ. ಫೋನ್ ಮಾಡಿ ಏನಾದ್ರೂ ಕ್ಲಿಕ್ ಮಾಡೋಕ್ ಹೇಳಿ ಅಕೌಂಟ್ ಅಲ್ಲಿರೋ ದುಡ್ಡನ್ನೆಲ್ಲ ಎಗರ್ಸ್ಬಿಡ್ತಾರೆ. ಭಯ. ಅಕೌಂಟ್ ಅಲ್ಲಿ ಈಗ ಎಷ್ಟು ದುಡ್ಡಿದೆ? 200. ಅಯ್ಯ, ಯಾರಾದ್ರೂ ಇಂಪಾರ್ಟೆಂಟ್ ಪರ್ಸನ್ ಅಭಿ ವಿಷಯ ಮಾತಾಡೋಕೆ ಮಾಡ್ತಿರ್ಬೋದು. ಪಿಕ್ ಮಾಡೆ. ಪಿಕ್ ಮಾಡು, ಪಿಕ್ ಮಾಡು. ಒಂದ್ ನಿಮಿಷ ಇರೋ. ಹಲೋ ಮ್ಯಾಮ್. ಹಾ, ಓಕೆ ಮ್ಯಾಮ್. ಹಲೋ. ಆಹಾ, ಕೊನೆಗೂ ನನ್ನ ಕಾಲ್ಗೆಜ್ಜೆ ವಾಯ್ಸ್ ಕೇಳ್ಬಿಟ್ಟೆ. ಸ್ವರ್ಗ ಕಣ್ಮುಂದಿನ ಇದೆ. ಏಯ್, ಯಾರಯ್ಯ ಅದು? ಹಾಯ್, ನಾನು ಅರ್ಜುನ್ ಮಾತಾಡ್ತಾ ಇದ್ದೀನಿ. ಅರ್ಜುನ್ ಆದ್ರೆ ನೀ ಮಹಾಭಾರತದಲ್ಲಿ ಬರೋ ಅರ್ಜುನ ಅನ್ಕೊಂಡಿದ್ಯಾ? ಯಾವ ಅರ್ಜುನ್ ನೀನು? ಅಲ್ಲರಿ, ನಿಮಗೆ ನನ್ನ ವಾಯ್ಸ್ ಕೇಳಿದ್ಮೇಲೂ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅದೇನ್ ಕೋಗಿಲೆ ಕಂಠನಾ? ಕತ್ತೆ ತರ ಇದೆ. ನೀನ್ ದೊಡ್ಡ ಹೀರೋನಾ ಅಥವಾ ಸಿಂಗರಾ? ನಿನ್ ವಾಯ್ಸ್ ಕೇಳಿ ನೀನ್ ಯಾರು ಅಂತ ಕಂಡು ಹಿಡಿಯೋಕೆ ಯಾರಯ್ಯ ನೀನು? ನಾನು ಅರ್ಜುನ್ ರೀ. ರಾತ್ರಿ ಪೂರ್ತಿ ನನ್ನ ಆಟೋದಲ್ಲಿ ಒಟ್ಟಿಗೆ ಇಬ್ರು ಸುತ್ತಾಡೋದ್ವಲ್ಲ. ಕುಲ್ಫಿ ಐಸು, ತಟ್ಟೆ ಇಡ್ಲಿ, ಆಮೇಲೆ ರಾತ್ರಿ 3 ಗಂಟೆ ಬಿರಿಯಾನಿ, ಮಕ್ಕಳ ಜೊತೆ ಆಟ, ಹಾಗೆ ಇಬ್ರು ರಾತ್ರಿ ಪೂರ್ತಿ ರೈಡಿಂಗು, ಹಾಗೆ 250 ಪೆಟ್ರೋಲು ಎಲ್ಲ ಮುಗಿಸಿ ಬೆಳಗ್ಗೆ 5 ಗಂಟೆ ಆಗೋಷ್ಟರಲ್ಲಿ ನಿಮ್ ಏರಿಯಾಗೆ ಡ್ರಾಪ್ ಮಾಡಿದ್ನಲ್ಲ. ಅಯ್ಯೋ ಪಾಪಿ, ನೀನಾ? ಯೋ ಆಟೋ ಡ್ರೈವರ್. ನಾನು ಪಾಪಿಯಾಗೆ ಇದ್ದೆ. ನಿಮ್ಮನ್ನ ನೋಡಿದ್ಮೇಲೆ ನನ್ನ ಪಾಪಕ್ಕೆಲ್ಲ ಮುಕ್ತಿನೇ ಸಿಕ್ಬಿಡ್ತು. ಓಕೆ ಕಣ್ಮಣಿ. ಹಾ, ಏನ್ ಹೇಳ್ದೆ? ಓಕೆ ಕಣ್ಮಣಿನಾ? ಅದು ನಿಮ್ಮ ಹೆಸರು ನೀವು ಹೇಳಲೇ ಇಲ್ವಲ್ಲ, ಅದಕ್ಕೆ ನಾನೇ ನಿಮ್ಗೆ ಇಟ್ಟಿದ್ದ ಹೆಸರು. ಇದು ಬೇಡ ಅಂದ್ರೆ ಕಾಲ್ಗೆಜ್ಜೆ. ಓಕೆನಾ ಕಣ್ಮಣಿ? ಹೊಸ ಹೆಸರು ಚೆನ್ನಾಗಿದೆಯಾ? ಸರಿಯಾಗಿ ಧರ್ಮದ ಇಟ್ ಬೀಳುತ್ತೆ ನಿನಗೆ. ಹೌದು, ನನ್ ಫೋನ್ ನಂಬರ್ ಹೇಗ್ ಸಿಕ್ತು? ರೋಡಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಬಿದ್ದಿತ್ತು. ಏನಂದೆ? ಏನ್ರಿ ಈ ತರ ಕೇಳ್ತೀರಾ? ಲಾಜಿಕ್ ಹೇಳ್ದೆ. ನಾನು ರಾತ್ರಿ ಪೂರ್ತಿ ನಿಮ್ ಜೊತೆನೇ ಇದ್ರು ನೀವು ಕೊನೆಗೂ ನಿಮ್ ಹೆಸರು ನಂಬರು ಏನು ಕೊಡ್ಲೇ ಇಲ್ಲ. ಅದಕ್ಕೇನೆ ನನಗೆ ನಿಮ್ ನಂಬರ್ ಹೆಂಗ್ ಸಿಕ್ತು ಅಂತ ಹೇಳಕ್ಕಾಗಲ್ಲ. ಸರಿಯಾ ತಲೆನೋವು ಗಿರಾಕಿ ಅನ್ಸುತ್ತೀವನು. ಈಗೇನ್ ಮಾಡೋದು? ಪಾರಿಜಾತ ಅಂತ ನಿಮ್ ಹೆಸರು ನನಗೆ ಗೊತ್ತಿಲ್ಲ. ಪಾರಿಜಾತ ಅಂತ ನಿಮಗೆ ನಾನು ಇನ್ಮೇಲೆ ಗುಡ್ ಮಾರ್ನಿಂಗ್ ಮೆಸೇಜ್ ಎಲ್ಲ ಕಳ್ಸಲ್ಲ. ಪಾರಿಜಾತ ಅಂತ ನಿಮಗೆ ಗುಡ್ ನೈಟ್ ಮೆಸೇಜು ಕಳ್ಸಲ್ಲ. ಯೋ, ಮೊದ್ಲು ಫೋನ್ ಕಟ್ ಮಾಡಯ್ಯ. ನಾನಂತೂ ಈಗ ನಿಮ್ಮ ಫೋನ್ ಕಾಲ್ನ ಕಟ್ ಮಾಡಲ್ಲ. ನೀ ಕಟ್ ಮಾಡಿಲ್ಲ ಅಂದ್ರೆ ಏನಯ್ಯ, ನಾನೇ ಕಟ್ ಮಾಡ್ತೀನಿ. ಬೇಡ ಬೇಡ. ಹಲೋ. ಅಯ್ಯೋ, ನನಗ್ ಬೇರೆ ದಾರಿ ಇಲ್ದೆ ಒಂದ್ ರಾತ್ರಿ ಇವನ್ ಆಟೋದಲ್ಲಿ ಹೋಗಿದ್ದಕ್ಕೆ ಬೆನ್ನಗ್ ಬಿದ್ದಿರೋ ಬೇತಾಳ ತರ ಹಿಂದೆ ಬಿದ್ದಿದ್ದಾನಲ್ಲ. ನಂಬರ್ ಬೇರೆ ಕಂಡು ಹಿಡಿದಿದ್ದಾನೆ. ವೆರಿ ಡೇಂಜರಸ್ ಫೆಲೋ. ಏನ್ ಕಟ್ ಮಾಡ್ತಾ ಇದ್ದಾಳೆ? ಇವ್ ನಂಬರ್ನ ಮೊದಲು ಬ್ಲಾಕ್ ಮಾಡ್ಬೇಕು. ಇನ್ಮೇಲೆ ಅವ್ನ ಕಣ್ಣಿಗೆ ಬೀಳಲೇಬಾರ್ದು. ಇದೇನು ಕಾಲೇ ಕನೆಕ್ಟ್ ಆಗ್ತಿಲ್ಲ? ಇವಳು ನನ್ನ ನಂಬರ್ ಏನಾದರೂ ಬ್ಲಾಕ್ ಮಾಡ್ಬಿಡ್ಲಾ? ಎಷ್ಟು ಕಷ್ಟಪಟ್ಟು ಇವಳು ಫೋನ್ ನಂಬರು ಹೆಸರು ಎಲ್ಲನೂ ತಿಳ್ಕೊಂಡಿದ್ದೆ. ಅವಳಿಗೆ ಹೇಳಿದ್ರೆ ಖುಷಿ ಪಡ್ತಾಳೆ ಅಂದ್ಕೊಂಡೆ. ಇವಳು ನೋಡಿದ್ರೆ ನಂಬರೇ ಬ್ಲಾಕ್ ಮಾಡ್ಬಿಟ್ಲು. ತಪ್ಪು ಮಾಡ್ಬಿಟ್ನಾ? ಇನ್ನೂ ಅನುಷಾ ಯಾಕೆ ಫೋನ್ ಮಾಡಿಲ್ಲ? ಹೊರಟ್ಲಾ ಇಲ್ವಾ?
ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತೆ ನಿನ್ಗೆ? ಇವತ್ತು ಅನುಷಾ ಅಭಿಗ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸರೋಜಾದೇವಿ ಮನೆಗೆ ಹೋಗ್ತಿದ್ದಾಳೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು, ಆದ್ರೆ ಇನ್ನೂ ಫೋನ್ ಮಾಡಿಲ್ಲ. ಅದಕ್ಕೆ ಟೆನ್ಷನ್ ಆಗ್ತಿದೆ. ಅವಳೇ ಫೋನ್ ಮಾಡ್ತೀನಿ ಅಂದ್ಲು ತಾನೇ, ಮಾಡ್ತಾಳೆ. ಮರಿದೇ ಕೊಟ್ಟಿರೋ ಫೈಲ್ ತಗೊಂಡ್ ಹೋಗ್ತಾಳಲ್ವಾ? ಎಲ್ಲ ಒಳ್ಳೇದೇ ಆಗುತ್ತೆ ಪರಿ. ನಿನ್ ಇಮೋಷನ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ನೀಟ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಅನ್ನೋ ಹಾಗೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ?